ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈಸಿಯಾಗಿ ನಿಮ್ಮ ಅಡ್ರೆಸ್ ಅಪ್ಡೇಟ್ನ ಚೇಂಜ್ ಮಾಡೋದು ಹೇಗೆ, ಹಾಗೆಯೇ ತಂದೆ ಹೆಸರೇನಾದ್ರು ತಪ್ಪಾಗಿದ್ರೆ ಮದುವೆಗೆ ಇರ್ತಕ್ಕಂಥ ಹೆಣ್ಮಕ್ಳುಗಳು ಗಂಡನ ಮನೆಗೆ ಅಡ್ರೆಸ್ನ ಚೇಂಜ್ ಮಾಡ್ಕೊಳ್ಳೋದು ಹೇಗೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಎಲ್ಲ ಮಾಹಿತಿನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಇವೆಲ್ಲ ಇದೊಂದು ಫಾರ್ಮ್ ಇದ್ರೆ ಸಾಕು, ನಿಮ್ಮ ಕುಟುಂಬದ ಮುಖ್ಯಸ್ಥರ ಆಧಾರ್ ಕಾರ್ಡ್ನ ಬಳಸ್ಕೊಂಡು ಯಶಸ್ವಿಯಾಗಿ ಆಧಾರ್ ಅಪ್ಡೇಟ್ನ ಮಾಡ್ಬೋದು. ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು myAdhar.uida.gov.in ಅಂತ ಟೈಪ್ ಮಾಡಿ, ಅಲ್ಲಿ ನೆಕ್ಸ್ಟ್ ಪೇಜಲ್ಲಿ ಅಲ್ಲಿ ಮೇಲ್ಗಡೆ ಲಾಗಿನ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಆಧಾರ್ ನಂಬರು ಹಾಗೆಯೇ ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ ಹಾಕಿ ಲಾಗಿನ್ ವಿತ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTP ನಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ನೀವು ಮತ್ತೆ ಇಲ್ಲಿ ಲಾಗಿನ್ ಅಂತ ಮಾಡ್ಕೋಬೇಕಾಗುತ್ತೆ. ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಸ್ನೇಹಿತರೆ. ಇಲ್ಲಿ ನೀವು ಅಡ್ರೆಸ್ನ ಅಪ್ಡೇಟ್ ಮಾಡಬೇಕು ಅಂದ್ರೆ ಅಲ್ಲಿ ಮೇಲ್ಗಡೆನೆ ಅಡ್ರೆಸ್ ಅಪ್ಡೇಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ನೆನ್ನೆ ನಾನು ತೋರಿಸಿದ್ದು ಅಪ್ಡೇಟ್ ಅಡ್ರೆಸ್ ಆನ್ಲೈನ್ ಅಂತ ತೋರಿಸಿದ್ದೆ. ಇವತ್ತು ಇದ್ರ ಪಕ್ಕದಲ್ಲೇ ಇದೆ ನೋಡಿ, ಹೆಡ್ ಆಫ್ ದಿ ಫ್ಯಾಮಿಲಿ HYF ಬೇಸ್ಡ್ ಆಧಾರ್ ಅಪ್ಡೇಟ್ ಅಂತ ಹೇಳಿ. ನಾವು ಈಗ HYF ಮುಖಾಂತರ ಮಾಡ್ತೀನಿ ಅಂದ್ರೆ ಈ ಕಾಲಮ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಕೆಳಗಡೆ ಬಂದು ನೆಕ್ಸ್ಟ್ ಅಂತ ಮಾಡಿ, ನಂತರ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ಮೇಲ್ಗಡೆನೆ ವಿಡಿಯೋ ಗೈಡ್ ಅಂತ ಇದೆ. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ವಿಡಿಯೋನು ಕೂಡ ನೋಡಿ ತಿಳ್ಕೊಬಹುದು. ಹಾಗೇನೆ ಕರೆಂಟ್ ಡೀಟೇಲ್ಸ್ ಅಂತ ಕೆಳಗಡೆ ನಿಮ್ಮ ಅಡ್ರೆಸ್ ಕೂಡ ತೋರಿಸುತ್ತೆ. ಹಾಗೇನೆ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಹೋದ್ರೆ ಡೀಟೇಲ್ಸ್ ಆಫ್ HYF ರಿಕ್ವೈರ್ಡ್ ಫಾರ್ ಅಪ್ಡೇಟ್ ಅಂತ ಹೇಳಿ ಇಲ್ಲಿ ಎಂಟರ್ ಆಧಾರ್ ನಂಬರ್ ಆಫ್ HYF ಹೆಡ್ ಆಫ್ ದಿ ಫ್ಯಾಮಿಲಿ ಅವ್ರದ್ದು ಆಧಾರ್ ನಂಬರ್ನ ಹಾಕಿ ಅಂತ ಕೇಳುತ್ತೆ. ಇಲ್ಲಿ ನೀವು ಯಾರ ಆಧಾರ್ ನಂಬರ್ ಬಳಸ್ಕೊಂಡು ಅಂದ್ರೆ HYF ನ ಆಧಾರ್ ನಂಬರ್ ಬಳಸ್ಕೊಂಡು ಹಾಕ್ತಾ ಇದ್ರಿ ಅವ್ರ ಆಧಾರ್ ನಂಬರ್ನ ಹಾಕಿ ಕೆಳಗಡೆ ಕ್ಲಿಕ್ ಮಾಡಿದ್ರೆ ಅವ್ರ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಫೋನ್ ನಂಬರ್ನ ಡೀಟೇಲ್ಸ್ ತೋರಿಸುತ್ತೆ. ಹಾಗೇನೆ ಕೆಳಗಡೆ ಬಂದು ಸೆಲೆಕ್ಟ್ ದ HYF ರಿಲೇಶನ್ಶಿಪ್ ವಿತ್ ಅಪ್ಲಿಕೆಂಟ್. ಇಲ್ಲಿ ನೀವು HYF ಗಂಡಂದಾಗಿರುತ್ತೆ. ಇಲ್ಲಿ ನೀವು ಅಪ್ಲಿಕೆಂಟ್ ಅಂದ್ರೆ ನಿಮ್ಮ ಹೆಂಡತಿದ ಏನಾದ್ರು ಚೇಂಜ್ ಮಾಡ್ತಾ ಇದ್ರಿ ಅಂದ್ರೆ ಇಲ್ಲಿ ಸ್ಪಾನ್ಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಹೆಂಡತಿ ಅಂತ. ಅದೇ ರೀತಿ ನೀವು ಮೇಲ್ಗಡೆ HYF ಯಾರು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ ಅವ್ರಿಗೆ ಕೆಳಗಡೆ ಚೇಂಜ್ ಮಾಡ್ತಾ ಇರ್ತಕ್ಕಂಥವ್ರದ ಸಂಬಂಧನ ಹಾಕ್ಬೇಕಾಗ್ತದೆ. ನಂತರ ಕೆಳಗೆ ಸೆಲೆಕ್ಟ್ ವ್ಯಾಲಿಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಟೈಪ್ ಅಂತ ಕೇಳುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಈ ಲೀಸ್ಟ್ ಅಲ್ಲಿ ಇರ್ತಕ್ಕಂಥ ದಾಖಲಾತಿಗಳಲ್ಲಿ ನಿಮ್ಮ ಬಳಿ ಯಾವ್ದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೀವು HYF ನ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಫಾರ್ಮೆಟ್ HYF ಅಂತ ಬರುತ್ತೆ ನೋಡಿ, ಅಡ್ರೆಸ್ ಅಪ್ಡೇಟ್ ಅಂತ. ನೀವು ಆ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅಂತ ಮಾಡಿ, ನಂತರ ಕೆಳಗಡೆ ವೇವ್ ಡೀಟೇಲ್ಸ್ ಅಂಡ್ ಅಪ್ಡೇಟ್ ಡಾಕ್ಯುಮೆಂಟ್ ಅಂತ ಕೇಳುತ್ತೆ. ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ನೀವು ಮೊದಲೇ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕು. ಆ ಡಾಕ್ಯುಮೆಂಟು ಈ ರೀತಿ ಇರುತ್ತೆ ಫಾರ್ಮು. ಈ ಫಾರ್ಮ್ನ ಫಿಲ್ಅಪ್ ಮಾಡೋದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ ನಾನು ಮುಂದೆ. ಸ್ನೇಹಿತರೆ ಏನು ಸಿಂಪಲ್ ಆಗಿದೆ, ಇಲ್ಲಿ ಮೇಲ್ಗಡೆ ಯಾರ HYF ನ ಅಡ್ರೆಸ್ನ ಬಳಸ್ಕೊತಾ ಇದ್ದೀರಿ ಅವರ ಡೀಟೇಲ್ಸ್ನ ಹಾಕ್ಬೇಕಾಗುತ್ತೆ. ಅಂದ್ರೆ ಯಾರ ಹೆಸರು HYF ಇರ್ತಾರೆ ಅವರ ನೇಮ್ನ ಹಾಕಿ, ನಂತರ ಅವರ ಆಧಾರ್ ಕಾರ್ಡಲ್ಲಿ ಇರುವಂತೆ ಅಡ್ರೆಸ್ನ ಫುಲ್ ಡೀಟೇಲ್ ಆಗಿ ಇಲ್ಲಿ ಹಾಕ್ಬೇಕಾಗ್ತದೆ. ನಿಮ್ಮ ವಿಲೇಜು, ಡೋರ್ ನಂಬರು, ಕ್ರಾಸ್ ನಂಬರು, ಹಾಗೇನೆ ನಿಮ್ಮ ವಿಲೇಜು, ಹೋಬಳಿ, ಪೋಸ್ಟು, ಹಾಗೇನೆ ಡಿಸ್ಟಿಕ್ಕು ಎಲ್ಲನೂ ಕೂಡ ಮ್ಯಾನುವಲ್ ಆಗಿ ಟೈಪ್ ಮಾಡಿ, ಹಾಗೇನೆ ಇಲ್ಲಿ ಕೆಳಗಡೆ HYF ಅವ್ರದ್ದು ಆಧಾರ್ ನಂಬರ್ನ ಹಾಕ್ಬೇಕಾಗ್ತದೆ. ಹಾಗೇನೆ ಇಲ್ಲಿ ಫಸ್ಟ್ ಕಾಲಮ್ ಅಲ್ಲಿ ನೀವು ಯಾರ್ದ ಚೇಂಜ್ ಮಾಡ್ತಿದ್ರೆ ಅವ್ರ ಹೆಸರನ್ನ ಹಾಕ್ಬೇಕಾಗುತ್ತೆ. ಸಪೋಸ್ ವೈಫ್ ಆಗಿತ್ತು ಅಂದ್ರೆ ವೈಫ್ ಹೆಸರನ್ನ ಹಾಕಿ ಅವ್ರ ಆಧಾರ್ ನಂಬರ್ನ ಹಾಕ್ಲಿಕ್ಕೆ ಕೇಳುತ್ತೆ. ತದನಂತರ ಅವ್ರಿಗೆ ನಿಮ್ಗೂ ಇರ್ತಕ್ಕಂಥ ರಿಲೇಶನ್ಶಿಪ್ ಏನಂತ ಕೇಳುತ್ತೆ. ಇಲ್ಲಿ ವೈಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಂದ್ರೆ ಬರ್ಕೋಬೇಕಾಗತ್ತೆ. ನಂತರ ಎರಡನೇ ಕಾಲಮ್ ಮೇಲೆ ಬಂದು ನೀವು ಇಲ್ಲೇನು ಹಾಕ್ಬೇಕಾಗಿಲ್ಲ, ಅವ್ರ ಹೆಸರನ್ನ ಹಾಕಿ ಸಾಕು. ಥರ್ಡ್ ಕಾಲಮ್ ಮೇಲೂ ಕೂಡ ಅವರ ಹೆಸರನ್ನ ಹಾಕ್ಬೇಕಾಗತ್ತೆ. ಅಂದ್ರೆ ನಿಮ್ಮ ವೈಫ್ ಆಗಿರೋ ನಿಮ್ಮ ವೈಫ್ನ ಹೆಸರನ್ನ ಹಾಕಿ, ಹಾಗೇನೆ ಇಲ್ಲಿ ಡೇಟು, ಹಾಗೇನೆ ಇಲ್ಲಿ HYF ಅವ್ರದ ಸಿಗ್ನೇಚರ್ನ ತಗೋಬೇಕಾಗುತ್ತೆ. ಇದಿಷ್ಟು ಸಿಂಪಲ್ ಆಗಿದೆ ಸ್ನೇಹಿತರೆ. ಯಾಸ್ ಇಟ್ ಇಸ್ ಇದೇ ರೀತಿ ಮಾಡಿ, ನಾವು ಕೂಡ ಇದೇ ರೀತಿ ಮಾಡಿ ಕಾರ್ಡು ಕೂಡ ಜನರೇಟ್ ಆಗಿದೆ. ನಂತರ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಚೂಸ್ ಫೈಲ್ ಮಾಡಿ ನೀವು ಇಲ್ಲಿ ಸ್ಕ್ಯಾನ್ ಮಾಡಿ ಮೊದಲೇ ಕೂಡ PDF ನ ಇಟ್ಕೋಬೇಕಾಗುತ್ತೆ. ಅಪ್ಡೇಟ್ ಮಾಡಿದ್ರೆ ಈ ರೀತಿ 100% ಬರೋ ತನಕ ವೆಯ್ಟ್ ಮಾಡಿ. 100 ಆದ ನಂತರ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಮಾಡಿ, ತದನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಅಮೌಂಟ್ನ ಪೇ ಮಾಡಲಿಕ್ಕೆ ಕೇಳುತ್ತೆ. ನೀವು 50 ರೂಪೀಸ್ನ ಪೇ ಮಾಡಬೇಕು. ಅಲ್ಲಿ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಒಂದು ಪೇಮೆಂಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಬಾರ್ ಕೋಡ್ ಶೋ ಆಗುತ್ತೆ. ಇವಾಗ ನಿಮ್ಮ ಫೋನ್ಪೇ, ಗೂಗಲ್ ಪೇ ಮುಖಾಂತರ ಅಲ್ಲಿ ಕಾಣ್ತಿರೋ ಬಾರ್ ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಮ ಫೋನ್ಪೇ, ಗೂಗಲ್ ಪೇ ಪಿನ್ ಹಾಕಿ ಸಬ್ಮಿಟ್ ಮಾಡ್ತು ಅಂದರೆ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆದ ನಂತರ ಆಟೋಮೆಟಿಕ್ಕಾಗಿ ಅದೇ ಕೂಡ ಪೇಮೆಂಟ್ ಕನ್ಫರ್ಮೇಷನ್ ತೋರಿಸುತ್ತೆ. ಈ ರೀತಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಹೇಳಿ ಆಟೋಮೆಟಿಕ್ಕಾಗಿ ಅದೇ ಕೂಡ ರೀಡೈರೆಕ್ಟ್ ಆಗುತ್ತೆ. ಪೇಮೆಂಟ್ ಸಕ್ಸಸ್ ಅಂತ ಬರುತ್ತೆ. ಹಾಗೆ ಕೆಳಗಡೆ ಡೌನ್ಲೋಡ್ ಅಕ್ಲಾಜ್ಮೆಂಟ್ ಅಂತ ಬರುತ್ತೆ. ಇವಾಗ ನೀವು ಈ ಅಕ್ಲಾಜ್ಮೆಂಟ್ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಒಂದಲ್ಲಿ SRN ನಂಬರ್ ಅಂತೂ ಕೂಡ ಬಂದಿರುತ್ತೆ. ಅದನ್ನ ಬಳಸ್ಕೊಂಡು ನಿಮ್ಮ ಆಧಾರ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡ್ಬೋದು. ಅದಕ್ಕೂ ಮೊದಲು ನಿಮ್ಮ ಆಧಾರ್ ಕಾರ್ಡು ಜನರೇಟ್ ಆಗಬೇಕು ಅಂದ್ರೆ ನೀವು ಇನ್ನೂ ಒಂದು ಸ್ಟೆಪ್ ಕೆಲಸ ಇದೆ. ಮತ್ತೆ ನೀವು UIDAI ವೆಬ್ಸೈಟ್ಗೆ ಬರಬೇಕಾಗುತ್ತೆ. ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಯಾರ್ದು ಲಾಗಿನ್ ಮಾಡ್ಕೋಬೇಕು ಅಂದ್ರೆ ಸಪೋಸ್ ನೀವು ಹೆಂಡತಿದ ಅಡ್ರೆಸ್ ಚೇಂಜ್ ಮಾಡಿದಿರಿ ಅಂದ್ರೆ ಇಲ್ಲಿ ಹಸ್ಬೆಂಡ್ದ ಆಧಾರ್ ಕಾರ್ಡ್ನ ಹಾಕಿ ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಲಾಗಿನ್ ಆದ ನಂತರ ನೆಕ್ಸ್ಟ್ ನಿಮಗೆ ಈ ತರ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಕೆಳಗಡೆ ಮೈ ಹೆಡ್ ಆಫ್ ದಿ ಫ್ಯಾಮಿಲಿ HYF ರಿಕ್ವೆಸ್ಟ್ ಅಂತ ಇದೆ ನೋಡಿ, ಆ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ನೀವು ಅಲ್ಲಿ ಕಾಣ್ತಾ ಇರ್ತಕ್ಕಂಥ SRN ನಂಬರ್ ಅಂದ್ರೆ ಮೊದಲು ನೀವು ಅಪ್ಡೇಟ್ ಮಾಡಿರ್ತೀರಲ್ಲ ಆ SRN ನಂಬರ್ನ ಕಾಪಿ ಮಾಡ್ಕೊಂಡು ನೆಕ್ಸ್ಟ್ ಪೇಜ್ ಅಲ್ಲಿ ಈ ರೀತಿ ಬರುತ್ತೆ. ಅಲ್ಲಿಗೆ ಆ SRN ನಂಬರ್ನ ಹಾಕಿ ಫೆಚ್ ಮಾಡ್ತು ಅಂದ್ರೆ ಇಲ್ಲಿ ಬರುತ್ತೆ ನೋಡಿ, ಯು ಹ್ಯಾವ್ ಎ ರಿಸೀವ್ಡ್ ರಿಕ್ವೆಸ್ಟ್ ಎಬೋ SRN ನಂಬರ್ ಅಡ್ರೆಸ್ ಶೇರಿಂಗ್. ನೀವು ಅಡ್ರೆಸ್ ಶೇರಿಂಗ್ ಮಾಡೋಕ್ಕೆ ಈ SRN ನಂಬರ್ಗೆ ಓಕೆ ಮಾಡ್ತೀರಾ ಅಂತ ಕೇಳುತ್ತೆ. ನೀವು ಇಲ್ಲಿ ಎಸ್ ಅಂತ ಮಾಡಬೇಕಾಗುತ್ತೆ. ಎಸ್ ಅಂತ ಮಾಡಿದ್ರೆ ಯು ಹ್ಯಾವ್ ಎ ಅಕ್ಸೆಪ್ಟ್ ದ ರಿಕ್ವೆಸ್ಟ್ ಆಫ್ ದಿ ಹೆಡ್ ಆಫ್ ದಿ ಫ್ಯಾಮಿಲಿ ಫಾರ್ ಶೇರಿಂಗ್ ಯುವರ್ ಅಡ್ರೆಸ್. ಹೆಡ್ ಆಫ್ ದಿ ಫ್ಯಾಮಿಲಿ ಮುಖಾಂತರ ಅಡ್ರೆಸ್ ಶೇರಿಂಗ್ ಮಾಡೋಕ್ಕೆ ನೀವು ಒಪ್ಪಿಗೆನ ಕೊಟ್ಟಿದ್ದೀರಿ ಅಂತ ಹೇಳಿ ಈ ರೀತಿ ಒಂದು ಪಾಪ ಬರುತ್ತೆ.
ಇಷ್ಟಾದರೆ ನಿಮ್ಮದು ಎಲ್ಲ ಪ್ರೊಸೆಸಿಂಗು ಕೂಡ ಕಂಪ್ಲೀಟ್ ಆಗುತ್ತೆ. ಇದಾದ ಸ್ವಲ್ಪ ದಿನಗಳ ನಂತರ ನಿಮ್ಮ HOF ಮುಖಾಂತರ ಅಡ್ರೆಸ್ನ ಅಪ್ಡೇಟ್ನ ಯಾರು ಮಾಡಿರ್ತೀರಿ ಅವ್ರ ಅಡ್ರೆಸ್ ಅಪ್ಡೇಟು ಕೂಡ ಯಶಸ್ವಿಯಾಗಿ ಅಪ್ಡೇಟ್ ಆಗುತ್ತೆ. ಹಾಗೆಯೇ ಆಧಾರ್ ಕಾರ್ಡು ಕೂಡ ಯಶಸ್ವಿಯಾಗಿ ಪ್ರಿಂಟ್ನು ಕೂಡ ತಗೋಬಹುದು. ಸ್ನೇಹಿತರೆ, ಈ ರೀತಿ ನೀವು ಎಲ್ಲ ಸ್ಟೆಪ್ಗಳು ಕೂಡ ಫಾಲೋ ಅಪ್ ಮಾಡ್ತು ಅಂದ್ರೆ ಮಾತ್ರ ನಿಮಗೆ HOF ಫಾರಂ ಮುಖಾಂತರ ಅಡ್ರೆಸ್ನ ಅಪ್ಡೇಟ್ನ ಮಾಡ್ಬೋದು. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.